ಅನುದಾನ ಒದಗಿಸಿ ಅಭಿವೃದ್ಧಿ ಕಾರ್ಯ ಪ್ರಾರಂಭ ಮಾಡಿದ್ದೇವೆ. ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಒಟ್ಟು 48 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು 10 ತಿಂಗಳಲ್ಲಿ ಕಾಮಗಾರಿಗಳು ಪೂರ್ಣ ಆಗ್ತವೆ. ಈ ಎರಡೂ ಪ್ರಾಧಿಕಾರಗಳ ಅಭಿವೃದ್ಧಿ ಕಾರ್ಯಗಳ ಉಸ್ತುವಾರಿಯನ್ನು ರಾಜ್ಯದ ಹಿರಿಯ ಅಧಿಕಾರಿ IAS ಅಧಿಕಾರಿ ಶ್ರೀ ಜಾಮದಾರ್ ಅವರಿಗೆ ವಹಿಸಿದ್ದೇನೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ಸಂದರ್ಭದಲ್ಲಿ ಕಾಗೇನಹಳ್ಳಿ ಶ್ರೀಗಳಿದ್ದಾಗ ಒಂದು ಮಾತನ್ನು ಹೇಳಲೇಬೇಕು. ಕಾಗೇನಹಳ್ಳಿ ಅಭಿವೃದ್ಧಿ ಪ್ರಾಧಿಕಾರದ ಸಂತ ಕನಕದಾಸರ ಓಡಾಟ ಮಾಡಿದಂಥ ಹಾವೇರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಬಹುಶಃ ಯಾರಾದರೂ ಹೋಗಿ ಬಂದರೆ ನೀವು ಆಶ್ಚರ್ಯ ಪಡಬಹುದು. ಸುಮಾರು 43 ಕೋಟಿ ರೂಪಾಯಿ ಇದುವರೆಗೆ ನಾನು ಬಿಡುಗಡೆ ಮಾಡಿದ್ದೇನೆ. ಕೆಲಸ ಕಾರ್ಯಗಳು ನಡೀತಾ ಇದೆ. ಅಂದರೆ ನಾನು ಏನು ಹೇಳಿಕೊಟ್ಟಿದ್ದೇನೆ ಅಂದರೆ, ಸರ್ವಧರ್ಮ ಸಮಭಾವ ಹೊಂದಿರುವಂಥ ಸಂವಿಧಾನ ಹೊಂದಿರುವಂಥ ನಾವು ಎಲ್ಲ ವರ್ಗದ ಜನರ ಅಭಿವೃದ್ಧಿಗಾಗಿ, ಎಲ್ಲರ ಆ ಪುಣ್ಯಕ್ಷೇತ್ರಗಳು ಅಭಿವೃದ್ಧಿಗಾಗಿ ಶಕ್ತಿ ಮೀರಿ ಅಭಿವೃದ್ಧಿ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ. ಇಲ್ಲಿ ನಮ್ಮ CC ಪಾಟೀಲರು ಮಾತನಾಡಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನಂತ ಹೋರಾಟಗಾರ್ತಿ ನಮ್ಮ ಸಮಾಜದವರು, ಆ ಸಂದರ್ಭದಲ್ಲಿ ಅವರು ಉಪಯೋಗಿಸ್ತಾ ಇದ್ದಂಥ ಯುದ್ಧದ ಪರಿಕರಗಳು, ಅವರ ರಕ್ಷಾ ಕವಚ ಇತ್ಯಾದಿ ವಸ್ತುಗಳು ಲಂಡನ್ ಮ್ಯೂಸಿಯಂನಲ್ಲಿದೆ. ಯಡಿಯೂರಪ್ಪನವರೇ ಅದನ್ನು ಇಲ್ಲಿಗೆ ತರಿಸಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಕಡೆ ನಾನು ನಮ್ಮ ಪ್ರಧಾನಿಗಳ ಮೂಲಕ ಲಂಡನ್ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ಅದನ್ನು ಇಲ್ಲಿ ತರಿಸೋದಕ್ಕೆ ಸಾಧ್ಯವಾಗುವಂಥ ಎಲ್ಲ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ಬಂಧುಗಳೇ, ಈ ಮಹಾಪೀಠದ ಆಗಿದೆ. ಮೊದಲನೇ ಕಂತಾಗಿ ಸರ್ಕಾರದಿಂದ 1 ಕೋಟಿ ರೂಪಾಯಿನ ತಕ್ಷಣ ಬಿಡುಗಡೆ ಮಾಡಿಸ್ತೇನೆ. ಅದೇ ರೀತಿ ಬಸವ ಕಲ್ಯಾಣ ಉತ್ಸವಕ್ಕೆ 50 ಲಕ್ಷ ರೂಪಾಯಿ ನಾವು ಕೊಡ್ತೇವೆ ಅಂತೇಳಿ ಬಿಡುಗಡೆ ಮಾಡಿದ್ದೇನೆ. ಮಾರ್ಚ್ ಒಳಗಡೆ ಆ ಉತ್ಸವ ಆಗಬೇಕು ಅಂತೇಳಿ ಪೂಜ್ಯರುಗಳು ಆದೇಶ ನೀಡಿದ್ದೀರಾ. ಸಂಬಂಧಪಟ್ಟಂತ ಶಾಸಕರು, ಜಿಲ್ಲಾ ಆಡಳಿತಕ್ಕೆ ನಾನು ಸೂಚನೆ ಕೊಡ್ತೇನೆ. ಮಾರ್ಚ್ ಒಳಗಡೆನೆ ಮಾಡೋದಕ್ಕೆ ನಂದೇನು ಅಡ್ಡಿ ಇಲ್ಲ. ಆದರೆ ಅಲ್ಲಿರುವಂಥವರು, ಆ ವ್ಯವಸ್ಥಾಪಕರು ಆ ಕಡೆ ಯೋಚನೆಯನ್ನು ಮಾಡಬೇಕು. ಅದಕ್ಕೆ ನನ್ನಿಂದ ಆಗುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಂದು ಮಾತು, ರೈತರ ಬಗ್ಗೆ ಚರ್ಚೆಗಳಿಲ್ಲ ಆಗಿದೆ. ಕೃಷಿಕನ ಜೀವನದ ಸ್ಥಿತಿಗತಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ನಾನು ಅಧಿಕಾರಕ್ಕೆ ಬಂದ ಕಾಲದಲ್ಲಿ ನಾನೊಂದು ಮಾತನ್ನು ಹೇಳಿದ್ದೆ. ಅನ್ನವನ್ನು ಕೊಡು ಮೊದಲು, ಬಟ್ಟೆಯನ್ನು ಕೊಡು ಉಡಲು, ಕಟ್ಟಿಕೊಡು ಮನೆಗಳನ್ನು ಇದು ಮೊದಲು, ಆಮೇಲೆ ಉಳಿದುದೆಲ್ಲ. ಬಹುಶಃ ನಾನು ಜಗದ್ಗುರುಗಳು ವೇದಿಕೆ ಮೇಲಿರುವಂತಹ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ತೇನೆ, ಯಾವುದೇ ಜಾತಿಯ ಭೇದ ಭಾವನೆಗಳನ್ನು ಇಟ್ಕೊಳ್ದೇನೆ ಎಲ್ಲ ವರ್ಗದ ಜನರಿಗೆ, ಬಡವರು, ಕಡುಬಡವರು, ಮಧ್ಯಮ ವರ್ಗದ ಜನರಿಗೆ ಅನೇಕ ರೀತಿಯ ವಿನೂತನವಾದಂತಹ ಯೋಜನೆಗಳನ್ನು ನಾವು ಜಾರಿಗೆ ತಂದಿದ್ದೇವೆ. ಬಹುಶಃ ನಮ್ಮ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರ ಕಳಕಳಿ ಏನಿತ್ತು, ಶಿಕ್ಷಣಕ್ಕೆ ಆದ್ಯತೆ ಸಿಗಬೇಕು ಅನ್ನುವಂಥ ಅನೇಕ ಮಠಾಧಿಪತಿಗಳ ಅಪೇಕ್ಷೆ ಏನಿತ್ತು, ಅದಕ್ಕಾಗಿಯೇ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ನಾವು ತಂದು. ಇದು ಯಾವುದೇ ಜಾತಿಗೋಸ್ಕರ ಅಲ್ಲ. ಯಾವನೇ ಬಡವ ಇರಲಿ, ಅವರ ಮನೆಯಲ್ಲಿ ಹುಟ್ಟುವಂಥ ಹೆಣ್ಣು ಮಗಳು ಪದವೀಧರರಾಗಬೇಕು, ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು ಅಂತೇಳಿ ಅವಳು ಹುಟ್ಟಿದಾಗೇನೆ ಅವಳನ್ನ ಭಾಗ್ಯಲಕ್ಷ್ಮಿ ಅಂತ ಕರೆದು ಅವಳಿಗೆ 18 ವರ್ಷ ಆದಾಗ 1 ಲಕ್ಷ ರೂಪಾಯಿ ಕೊಡುವಂಥ ವಿನೂತನ ಯೋಜನೆ. ಶಿಕ್ಷಣಕ್ಕೆ ನಾವು ಹೆಚ್ಚು ಆದ್ಯತೆಯನ್ನು ನಾವು ಕೊಟ್ಟಿದ್ದೇವೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಮಾತ್ರ ನಾನು ಕೊಡ್ತಾ ಇದ್ದೇನೆ. ಬಂಧುಗಳೇ, ರೈತರ ಸ್ಥಿತಿ ಹದಗೆಡ್ತಾ ಇದೆ. ನಾನು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅಂತೇಳಿ ಹಗುರವಾಗಿ ಕೆಲವರು ಮಾತನಾಡೋದನ್ನು ನಾನು ಕೇಳಿದ್ದೇನೆ. ಈಗಾಗಲೇ ತೋಂಟದ ಶ್ರೀಗಳವರು ಸೂಕ್ಷ್ಮವಾಗಿ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಆದರೆ ಇವತ್ತೇನು ನೇಗಿಲ ಯೋಗಿ ಹಾಡನ್ನು ತಾವು ಕೇಳಿದ್ರೆ,
ಇದು ಮುಂದಿನ ಪೀಳಿಗೆಗೆ ಆ ಕೃಷಿಕ ಅನ್ನದಾತ ಅವನ ಕಷ್ಟ ಕಾರ್ಪಣ್ಯಗಳನ್ನು ಯುವ ಪೀಳಿಗೆಗೆ ತಿಳಿಸೋಕ್ಕೋಸ್ಕರ ಎಲ್ಲ ಈ ರೀತಿಯ ಸಮಾರಂಭದಲ್ಲಿ ಈ ನೇಗಿಲ ಯೋಗಿಯ ಹಾಡನ್ನು ನಾವು ಆಡಿಸ್ತಾ ಇದ್ದೇವೆ. ಇದು ನಮ್ಮ ರೈತನ ಶ್ರಮ ಶ್ರೀಸಾಮಾನ್ಯನಿಗೆ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಮಾತುಗಳನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಎರಡೇ ಸಾಲು, ನೇಗಿಲ ಕುಳದೊಳು ಅಡಗಿದ ಕರ್ಮ, ನೇಗಿಲ ಮೇಲೆಯೇ ನಿಂತಿದ್ದ ಧರ್ಮ. ಯಾವುದೇ ಪ್ರಚಾರವನ್ನು ಬಯಸ್ತೇನೆ ಬೆವರು ಸುರಿಸಿ ದುಡಿತಾ ಇರುವಂತಹ ರೈತನ ದಯನೀಯ ಸ್ಥಿತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಈ ಬಗ್ಗೆ ಚಿಂತನೆ ಆಗಬೇಕು. ಸ್ವಾವಲಂಬಿಗಳಾಗಿದ್ದು ಆಹಾರದಲ್ಲಿ, ಹೊರದೇಶಕ್ಕೆ ಕೈ ಚಾಚಿ ಹೋಗ್ತಿರುವಂತಹ ಈ ಸಂದರ್ಭದಲ್ಲಿ ಹಳ್ಳಿ ಬಿಟ್ಟು ಕೃಷಿ ಬೇಡ ಅಂತೇಳಿ ಜನ ಹೊರಗಡೆ ಹೊರಟೋಗ್ತಾ ಇದ್ದಾರೆ. ವಯಸ್ಸಾದ ಅಜ್ಜಂದಿರು ಬಿಟ್ಟು ಯುವಕರು ಯಾರು ಕೃಷಿ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಬಹುಶಃ ಇದರ ದುಷ್ಪರಿಣಾಮ ಏನಾಗ್ಬೋದು ಅನ್ನೋ ಚಿಂತನೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮಾಡಬೇಕಾಗಿದೆ. ಅದಕ್ಕಾಗಿಯೇ ಎಲ್ಲಿಂದ ದುಡ್ಡು ತರ್ತೀಯ ನೀನು 3-4% ಬಡ್ಡಿ ಕೊಡೋಕ್ಕೆ ಅಂದರೆ, ನಾನು ಹಣಕಾಸಿನ ಸಚಿವನಾಗಿ ಎಲ್ಲಿಂದ ತರಬೇಕು ನನಗೆ ಗೊತ್ತಿದೆಯಪ್ಪ, ನೀನ್ಯಾಕೆ ಯೋಚನೆ ಮಾಡ್ತೀಯ ಅಂತೇಳಿ ಅದನ್ನು ನಾನು ಜಾರಿಗೆ ತಂದದ್ದು ನಿಮಗೆ ಗೊತ್ತಿದೆ. ಬಹುಶಃ ಈ ದೇಶದ ಯಾವುದೇ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಮಾಡುವಂಥ ನಿಮ್ಮ ರೈತರಿಗೆ ಪ್ರತಿ ಲೀಟರ್ಗೆ 2 ರೂಪಾಯಿ ಹಾಲು ಕೊಡುವಂಥ ಯೋಜನೆ ತಂದಂಥದ್ದು ಕೃಷಿಕನ ಕೈಯನ್ನು ಬಲಪಡಿಸಬೇಕು ಅನ್ನೋ ಸದುದ್ದೇಶದಿಂದ, ಬೇರೆ ಯಾವುದೇ ಕಾರಣಕ್ಕೋಸ್ಕರ ಅಲ್ಲ. ಮಾಡಬೇಕಾದ ಹಲವಾರಷ್ಟು ಇದೆ. ಪೂಜ್ಯರು ಹೇಳಿದಂತೆ ನಾನು ಬಡ್ಜೆಟ್ ಮಧ್ಯೆ ಇದ್ದೇನೆ. ರಾತ್ರಿ 1-1:30 ಗಂಟೆಗೆ ಎದ್ದು ಇಲ್ಲಿಗೆ ಬರಲೇಬೇಕು, ಪೂಜ್ಯರ ದರ್ಶನ ಮಾಡಬೇಕು, ಇಲ್ಲಿ ಬರದೆ ತಪ್ಪಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಬಂದು 2 ಕಾರ್ಯಕ್ರಮ ಮುಗಿಸಿ ನಾನು ವಾಪಸ್ ಬೆಂಗಳೂರಿಗೆ ತೆರಳುವಂಥ ಸಂದರ್ಭದಲ್ಲಿ ನಾನು ಇಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆ. ಈ ಬಡ್ಜೆಟ್ನಲ್ಲಿ ರೈತರಿಗೆ ನನ್ನಿಂದ ಏನೇನು ಸಾಧ್ಯ ಇದೆಯೋ ಹಣಕಾಸಿನ ಇತಿಮಿತಿನಲ್ಲಿ ಹೆಚ್ಚಿನ ಒಂದು ಸವಲತ್ತನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ಚಿಂತನೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಶ್ಚಿತವಾಗಿ ಕೃಷಿಕನ ಅನುಕೂಲಕ್ಕಾಗಿ ಏನು ಮಾಡಿದ್ರೂ ಕಡಿಮೆನೆ. ಆದ್ದರಿಂದ ಆ ಒಂದು ಅನುಕೂಲವನ್ನು ಮಾಡಿಕೊಡೋಕ್ಕೆ ಹೆಚ್ಚಿನ ಪ್ರಯತ್ನ, ಕೃಷಿಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ಮಾತನ್ನ ಪೂಜ್ಯರ ಅನುಮತಿಯನ್ನು ಪಡೆದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ನಾಡಿನ ಎಲ್ಲ ಭಾಗದಲ್ಲಿ ಬರದೇ ಇದ್ರೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 16,000 ಜನಕ್ಕೆ ಉದ್ಯೋಗ ಸಿಗುವಂಥ ಕೈಗಾರಿಕೆಗಳು ಬರದೇ ಇದ್ರೆ, ಬಹುಶಃ ನಾವು ನಿರೀಕ್ಷೆಯಂತೆ ಬಡವನ ಕಣ್ಣೀರು ನೋಡ್ಸೋಕ್ಕಾಗೋದಿಲ್ಲ. ಆದ್ರಿಂದನೇ ಫಲವತ್ತಾದಂಥ ಭೂಮಿಯನ್ನು ಮುಟ್ಟಬಾರ್ದು ಅಂತ ತೀರ್ಮಾನ ಮಾಡಿದ್ದೇವೆ. ಒಣ ಭೂಮಿನಲ್ಲಿ ಕೈಗಾರಿಕೆಗಳು ಬರೋಕ್ಕೆ ಅವಕಾಶ ಸಿಕ್ಕರೆ ನಮ್ಮ ಕೃಷಿಕನಿಗೂ ಲಾಭ ಆಗುತ್ತೆ. ತಾವು ಯೋಚನೆ ಮಾಡಿ, ನೀವೇ ನಿಮಗೆ ಪ್ರಶ್ನೆ ಹಾಕ್ಕೊಳ್ಳಿ. 10 ವರ್ಷದ ಹಿಂದೆ 50,000 ರೂಪಾಯಿ ಎಕರೆಗೆ ಜಮೀನು ನಮ್ಮನ್ನು ಕೇಳೋರಿರಲಿಲ್ಲ. ಇವತ್ತು 10 ಲಕ್ಷ ಕೊಡ್ತೀವಿ ಅಂದ್ರೂ ಸಿಗೋದಿಲ್ಲ. 5 ಲಕ್ಷ ಸಾಮಾನ್ಯವಾಗಿ ಬೆಲೆ ಏರಿದೆ. ಯಾಕೆಂದ್ರೆ ಕೈಗಾರಿಕೆಗಳು ಬರ್ತಾ ಇದೆ, ಬೆಲೆ ಏರ್ತು. ಆದರೆ ಒಣಭೂಮಿಯನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಟ್ಟಾಗಲೂ ಸಹ ಅದಕ್ಕೂ ಕಲ್ಲು ಹಾಕುವಂತ, ಅದರ ವಿರುದ್ಧನೂ ಹೋರಾಟ ಮಾಡುವಂತ ಒಂದು ಪ್ರಯತ್ನ ಏನಿದೆ, ಇದು ಸರಿಯಲ್ಲ. ಸ್ವಾಮಿ, ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾವು ಸೇರಿದ್ದೀರ. ಏನು ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ? ತೋಂಟದರ್ಶಿಗಳವರು ಹೇಳಿದರು, ನಾನು ಬಂದ ಮೇಲೆ ಬೆಂಗಳೂರು ಮೈಸೂರು ಕಾರಿಡಾರ್ ಮಾಡಿ ಅಂತ ಹೇಳಲಿಲ್ಲ ಸ್ವಾಮಿ. ಆ ಮಾಲೀಕ ಅಥವಾ ಅದನ್ನು ಅನುಷ್ಠಾನಗೊಳಿಸಿಕೊಟ್ಟಿರುವಂಥ ವ್ಯಕ್ತಿ ಅತ್ಯಂತ ಗೌರವಾನ್ವಿತ ಕೈಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಕೆಲಸ ಮಾಡುತ್ತಿರುವಂತಹ, ದೇಶದಲ್ಲಿ ಹೆಸರು ಪಡೆದಿರುವಂತಹ ವ್ಯಕ್ತಿಯನ್ನ ಲಿಂಗಾಯತ ಅಂತೇಳಿ ನೀವು ಪ್ರಸ್ತಾಪ ಮಾಡಿ, ಯಡಿಯೂರಪ್ಪ ಲಿಂಗಾಯತರಿಗೆ ಜಮೀನು ಕೊಟ್ಟಿದ್ದಾನೆ, ಯಾರೋ ಯಾವುದೋ ಸಮಾಜದಿಂದ ಕಿತ್ತು ಅನ್ನುವಂಥ ಮಾತು ದೊಡ್ಡವ್ರ ಬಾಯಲ್ಲಿ ಬಂದರೆ ಇದನ್ನ ಸಹಿಸ್ಕೊಳ್ಬಾರ್ದು. ತಾವು, ನನಗೆ ಜಾತಿ ಗೊತ್ತಿಲ್ಲ, ನಾವೆಲ್ಲ ಮನುಷ್ಯ ಜಾತಿಯವರು. ಎಲ್ಲ ವರ್ಗದ ಜನರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾಡೋಕ್ಕೋಸ್ಕರ ಯಡಿಯೂರಪ್ಪನ ನೀವು ಕುರ್ಚಿಲ್ ಕುಣಿಸಿದ್ದೀರಾ. ನಾನೆಂದು ಮುಖ್ಯಮಂತ್ರಿ ಕಾಣ್ತೀನೇನು? ಕನ್ನಡ ನಾಡಿನ 6 ಕೋಟಿ ಜನರ ಒಬ್ಬ ಸೇವೆ ಮಾಡುವಂತ ನಿಮ್ಮ ಜನ ಸೇವಕ ಅಂತ ತಿಳ್ಕೊಂಡು ವಿನಮ್ರತೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇಷ್ಟಾದರೂ ಸಹ ಎಲ್ಲಿ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಮುಂದೆ ಹೊರಟೋಗುತ್ತೋ ಅನ್ನುವಂಥ ಕಾಲೆಳೆಯುವಂಥ ಪ್ರಯತ್ನ ಎಲ್ಲ ಕಡೆ ನಡೀತಾ ಇದ್ರು ಸಹ ಇದು ರಾಜಕೀಯ. ನಾನು ಯಾವುದೇ ಕಾಂಗ್ರೆಸ್ JDS ಯಾವುದೇ ಮುಖಂಡನ ಕುರಿತು ಮಾತನಾಡ್ತಿಲ್ಲ. ಈ ವೇದಿಕೆ ರಾಜಕೀಯಕ್ಕೆ ಬೆಳೆಸ್ಕೊಳ್ಳೋಕೆ ನಾನು ಇಷ್ಟಪಡೋದಿಲ್ಲ. ನಾನು ನಿಮ್ಮವನಾಗಿ ಒಬ್ಬನಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾರ್ಯಾರಿಗೆ ಏನೇನು ಆಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಅದನ್ನೇ ಯಡಿಯೂರಪ್ಪನು ಮಾಡಕ್ಕೆ ಹೊರಟಿದ್ದಾರೆ. ಆದರೆ ಧೈರ್ಯ ಇದೆ, ನನಗೆ ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ. ಈ ಜಗದ್ದುಗಳ ಆಶೀರ್ವಾದದಿಂದ ಇದ್ಯಾವುದಕ್ಕೂ ಬಗ್ದೇನೆ ಜಗ್ದೇನೆ ಈ ನಾಡನ್ನು ಕಟ್ಟುವಂತ ಪ್ರಯತ್ನ ನಾನಿದ್ದೇನೆ. ತಪ್ಪಾದಾಗ ಜಗದ್ದುಗಳು ನೀವು ಕಿವಿ ಹಿಂಡಿ ಹೇಳುವಂತ ಅಧಿಕಾರ ನಿಮಗಿದೆ. ನಾನು ತಲೆ ಬಾಗ್ತೇನೆ ನಿಮ್ಮ ಸಲಹೆಗಳಿಗೆ. ರಾಜ ಮಹಾರಾಜರ ಕಾಲದಲ್ಲೂ ಸಹ ರಾಜ್ಯದಲ್ಲಿ ಆಸ್ಥಾನದಲ್ಲಿ ಗುರುಗಳು ಇರ್ತಾ ಇದ್ರು, ಅವರ ಆದೇಶದಿಂದ ಆಡಳಿತ ನಡೆಸ್ತಾ ಇದ್ರು. ಆದ್ರೆ ಇವತ್ತಿನ ರಾಜಕಾರಣಿಗಳಿಗೆ ಅಧಿಕಾರದಲ್ಲಿರುವಂತವ್ರಿಗೆ ಯಾರೂ ಬೇಕಾಗಿಲ್ಲ.
ನಾವು ಮಾಡಿದ್ದೇ ಸರಿ ಅನ್ನುವಂಥ ಭಾವನೆ ಏನಿದೆ ಇದನ್ನ ಸರಿಪಡಿಸಿಕೊಂಡು ಮುಂದೋಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿರುವಂಥ ಸಂದರ್ಭದಲ್ಲಿ ಇವತ್ತು ರೈತನ ಬಗ್ಗೆ ಪ್ರಸ್ತಾಪ ಮಾಡೋದ್ರಿಂದ ಈ ವಿಷಯವನ್ನು ನಾನು ಹೇಳಿದ್ದೇನೆ. ಆದರೆ ರೈತನ ಉಳಿವಿಗಾಗಿ, ರೈತ ನೆಮ್ಮದಿಯಿಂದ ಬದುಕಕ್ಕೆ ಬೇಕಾದಂಥ ಕೆಲಸವನ್ನು ಮಾಡೋದಕ್ಕೆ ನಾನು ನಿಶ್ಚಿತವಾಗಿ ನಿಮ್ಮ ಜೊತೆಗೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ, ನಾನು ಬಡ್ಜೆಟ್ ಸಿದ್ಧತೆಯ ಸಂದರ್ಭದಲ್ಲಿ ಈ ವೇದಿಕೆಯ ಮೇಲೆ ಏನಾದರೂ ಭರವಸೆಯನ್ನು ಕೊಟ್ಟರೆ ಅದಕ್ಕೆ ಅನೇಕ ರೀತಿಯ ತಪ್ಪು ಕಲ್ಪನೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಆದ್ದರಿಂದ ಇವತ್ತು ಕೊಟ್ಟಿರುವಂಥ ಮನವಿಯನ್ನು ನಾನು ಇದು ಮನವಿ ಅಂತ ತಿಳ್ಕೊಳ್ಳಲ್ಲ, ಇದೊಂದು ಆದೇಶ ಅಂತ ನಾನು ತಿಳ್ಕೊತೇನೆ. ಇದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ, ನಿಮ್ಗಳ ಜೊತೆ ಸಮಾಲೋಚನೆ ಮಾಡ್ತೇನೆ, ನಮ್ಮ ಯುವ ಮಿತ್ರರ ಜೊತೆ ಚರ್ಚೆ ಮಾಡಿ ಆ ಒಂದು ಚೌಕಟ್ಟಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ನಾನು ಮಾಡ್ತೇನೆ. ತತ್ಕ್ಷಣ 1 ಕೋಟಿ ರೂಪಾಯಿ ಕಟ್ಟಡದ ಕೆಲಸ ಪ್ರಾರಂಭ ಮಾಡೋದಕ್ಕೆ ಬಿಡುಗಡೆ ಮಾಡಿಸ್ತೇನೆ ಅಂತ ಹೇಳ್ತಾ, ಎಲ್ಲ ಪೂಜ್ಯರ ಹಾಗೂ ನಿಮ್ಮೆಲ್ಲರ ಬೆಂಬಲ ಹಾಗೂ ಆಶೀರ್ವಾದದಿಂದ ಮುಂದಿನ 3.5 ವರ್ಷಗಳಲ್ಲಿ ನನ್ನ ಶಕ್ತಿ ಮೀರಿ ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಪಕ್ಷ ಭೇದ ಮರೆತು ನಿಮ್ಮೆಲ್ಲರ ಸಹಕಾರ ಬೆಂಬಲ ನನ್ನ ಮೇಲೆ ಇರಬೇಕು. ನಾನು ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಬರುವಂಥ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಕೆಲಸ ಮಾಡಲ್ಲ. ಈ ಭರವಸೆಯನ್ನು ಈ ವೇದಿಕೆ ಮೇಲೆ ಕೊಡ್ತಾ ಉಳಿದೆಲ್ಲ ಈ ಒಂದು ವಿಚಾರಗಳ ಬಗ್ಗೆ ನಾನು ಗಮನ ಹರಿಸ್ತೇನೆ ಅಂತ ಹೇಳ್ತಾ ನಾನು ತತ್ಕ್ಷಣ ಹೊರಡಬೇಕಾಗಿದೆ. ಅದಕ್ಕಾಗಿ ಪೂಜ್ಯರ ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ, ನಮಸ್ಕಾರ. ಎಲ್ಲರೂ ಶಾಂತ ಕುಳಿತುಕೊಳ್ಬೇಕು. ಇಲ್ಲಿ ಒಂದು ವಿಷಯ ಪ್ರಸ್ತಾಪ ಇದೆ. ರೈತರ ಉಳಿವಿಗಾಗಿ ನಾನಿಂದು ಸಿದ್ಧ. ಒಂದ್ ನಿಮಿಷದಲ್ಲಿ ನಮ್ಮ ಜಯಮೃತ್ಯುಂಜಯ ಸ್ವಾಮಿಗಳಿಗೆ ನಾವು ಸ್ವಾಮಿಗಳ ಸನ್ಮಾನ ಮಾಡ್ತೇವೆ. ಅದನ್ನ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು, ಯಾರು ಎದ್ದು ಹೋಗ್ಬಾರ್ದು. ಖಂಡಿತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಿಲ್ಲ. ದಯಮಾಡಿ ಬಂಧುಗಳೇ ಕೇಳಿ, ಈಗ ವೇದಿಕೆ ಮೇಲಿರುವ ಪೂಜ್ಯರು ಹಾಗೂ ಅತಿಥಿ ಗಣ್ಯರೆಲ್ಲರಿಗೂ ಮಾಲಾರ್ಪಣೆ, ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಜರುಗತ್ವೆ. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಸೊಗಸಾಗಿ ಮಾತನಾಡಿದಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ನೂತನ ಅಸಿಸ್ಟೆಂಟ್ ಕಮಿಷನರ್ ಆದಂತಹ ರುದ್ರೇಶ್ ಗಾಳಿ ಅವರು ಪೂಜ್ಯ ಜಗದ್ಗುರುಗಳಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಲಾರ್ಪಣೆಯನ್ನ ಮಾಡ್ತಿದ್ದಾರೆ. ಹಾಗೆ ಮೈಕ್ರೋ ಆರ್ಟಿಸ್ಟ್ ಟಾಕಣ ಗೌಡ ಎಸ್ ಪಾಟೀಲ್ ಶಿವಮೊಗ್ಗ ಇವರು ಒಂದು ಎಳ್ಳು ಕಾಳಿನ ಮೇಲೆ ಬಸವಣ್ಣನವರ ಚಿತ್ರವನ್ನ ಬಿಡಿಸಿದ್ದಾರೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮರ್ಪಿಸಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಸಮಾಜದ ಕುರಿತು ಸ್ಮರಣ ಸಂಚಿಕೆ ಪುಸ್ತಕವನ್ನ ಬರೆದಂತಹ ನಮ್ಮವರೇ ಆದ ಸಾಹಿತಿ ಶ್ರೀ ಮಲ್ಲಿಕಾರ್ಜುನ ಗುಮ್ಮಗೋಳರವರಿಗೆ ಮುಖ್ಯಮಂತ್ರಿಗಳಿಂದ ಸನ್ಮಾನ. ದಯಮಾಡಿ ಬಂಧುಗಳು ಯಾರು ಹೋಗಬಾರ್ದು, ಕಾರ್ಯಕ್ರಮ ಇನ್ನೂ ಬಹಳಷ್ಟಿದೆ. ವೇದಿಕೆ ಮೇಲಿರುವ ಗಣ್ಯರಿಗೆ ಪೂಜ್ಯರಿಗೆ ಗೌರವಾರ್ಪಣೆ ಸನ್ಮಾನ ಸಮಾರಂಭವಿದೆ.